ತುಮಕೂರಲ್ಲಿ ಮಲ ಹೊರುವ ಅನಿಷ್ಟ ಪದ್ಧತಿ ಜೀವಂತವಾಗಿದೆ. ಕಾರ್ಮಿಕರಿಂದ ಬರಿಗೈಯಲ್ಲಿ ಮಲ ಬಾಚಿಸಿದ ಇಂಜಿನಿಯರ್. ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ನಡೆದಿರೋ ಘಟನೆ. ಮಲಗುಂಡಿ ಸ್ವಚ್ಛ ಮಾಡೋದಕ್ಕೆ 4 ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಅದು ಬರಿಗೈಯಲ್ಲಿ, ಬರಿ ಮೈಯಲ್ಲಿ ಶೌಚಗುಂಡಿಯನ್ನ ಸ್ವಚ್ಛ ಮಾಡಿದ್ದಾರೆ ಕಾರ್ಮಿಕರು. ಇಂಜಿನಿಯರ್ ಒಬ್ರು ನಮಗೆ ಕೆಲಸ ಹೇಳಿದ್ದಾರೆ ಅಂತ ಕಾರ್ಮಿಕ ಹೇಳಿದ್ರು. 3 ದಿನಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕಾರ್ಮಿಕ ಹೇಳಿದ್ದಾರೆ. ಮಣ್ಣು ತುಂಬೋದಕ್ಕೆ ಅಂತ ಇಲ್ಲಿ ಕರೆದುಕೊಂಡು ಬಂದ್ರು. ಆದ್ರೆ ಇಲ್ಲಿ ಬಂದಾಗಲೇ ಶೌಚಗುಂಡಿ ಅಂತ ಗೊತ್ತಾಯ್ತು. ಹೊಟ್ಟೆಪಾಡಿಗಾಗಿ ಒಪ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಂಜಿನಿಯರ್ಗಳು ಅವಿದ್ಯಾವಂತರು ಯಾರೋ ಅಲ್ಲ, ಅಥವಾ ಯಾವುದೋ ಹಳ್ಳಿಯಲ್ಲಿ ಕುಗ್ರಾಮದಲ್ಲಿ ನಡೆದಿರೋದಲ್ಲ. ಇಂಜಿನಿಯರ್ಗಳ ಸಮ್ಮುಖದಲ್ಲಿ ಇಂಥದ್ದೆಲ್ಲ ನಡೆಯುತ್ತೆ. ಇನ್ನೂ ಕೂಡ ಮಲ ಹೊರ ಪದ್ಧತಿ, ಬರಿ ಕೈಯಲ್ಲಿ ಹೀಗೆ ಬರಿ ಮೈಯಲ್ಲಿ ಮಲ ಬಾಚಿಸ್ತಾರೆ ಅಂತ ಹೇಳಿದ್ರೆ ಈ ಕೆಇಬಿ ಇಂಜಿನಿಯರ್ಗಳು ಗೊತ್ತಿಲ್ಲದೆ ಅಂತೂ ಆಗಿರೋದಿಲ್ವಲ್ಲ ಇದು ಕೆಲಸ. ಒಂದು ಸರ್ಕಾರಿ ಸಂಸ್ಥೆ, ಅದರ ಆವರಣದಲ್ಲಿ ನಡೀತಾ ಇರೋ ಒಂದು ಕೆಲಸ, ಕಾರ್ಮಿಕರನ್ನ ಈ ರೀತಿಯಾಗಿ ನಡೆಸ್ಕೊಳ್ತಾ ಇರೋದು ಎಂಥ ಅನಿಷ್ಟ ಪದ್ಧತಿ. ಇದರ ವಿರುದ್ಧ ಎಷ್ಟು ಹೋರಾಟಗಳಾಗಿದೆ. ಇದೆಲ್ಲವೂ ಸಮಾಜದಿಂದ ಇಂಥ ಪಿಡುಗುಗಳು ತೊಲಗೋಗಬೇಕು ಅಂತ ಹೇಳಿ ಎಲ್ಲ ನಶಿಸಿ ಹೋಗಿದೆ ಈಗ ಅಂದ್ಕೊಂಡ್ರು ಕೂಡ ನೋಡಿ ಆಗಾಗ ಇಂಥ ಘಟನೆಗಳು ಬೆಳಕಿಗೆ ಬರುತ್ತೆ. ಏನಲ್ಲಿ ಕ್ಲೀನ್ ಮಾಡಿದ್ದು? ಇದು ಪಿಟ್ಟಿಂದು ಸುಸ್ತಾಗ್ತೈತೆ. ಪಿಟ್ಟಿಂದ ಅದ್ರೊಳಗಡೆ ಕೇಳಿದ್ದ? ಯಾರು ಕಾಂಟ್ರಾಕ್ಟ್ರು? ಏನು ಹೆಸರು ಅವ್ರದ್ದು? ಅವರಾ? ಸುಸ್ತಾಗ್ತಾಯ್ತಾ? ನಿನ್ಗೇನು ಸೇಫ್ಟಿ ಕೊಟ್ಟಿರ್ಲಿಲ್ವಾ ಕೈಗೆಲ್ಲ? ಸೇಫ್ಟಿ ಹೆಂಗೆ ತುಂಬಕ್ಕಾಗಲ್ವ? ಹೌದಾ? ಏನಲ್ಲಿ ಕ್ಲೀನ್ ಮಾಡಿದ್ದು? ಇದು ಪಿಟ್ಟಿಂದು ಸುಸ್ತಾಗ್ತೈತೆ. ಪಿಟ್ಟಿಂದ ಅದ್ರೊಳಗಡೆ ಕೇಳಿದ್ದ? ಯಾರು ಕಾಂಟ್ರಾಕ್ಟ್ರು? ಏನು ಹೆಸರು ಅವ್ರದ್ದು? ಅವರಾ? ಸುಸ್ತಾಗ್ತಾಯ್ತಾ? ನಿನ್ಗೇನು ಸೇಫ್ಟಿ ಕೊಟ್ಟಿರ್ಲಿಲ್ವಾ ಕೈಗೆಲ್ಲ? ಸೇಫ್ಟಿ ಹೆಂಗೆ ತುಂಬಕ್ಕಾಗಲ್ವ? ಹೌದಾ? ಏನಲ್ಲಿ ಕ್ಲೀನ್ ಮಾಡಿದ್ದು? ಇದು ಪಿಟ್ಟಿಂದು ಸುಸ್ತಾಗ್ತೈತೆ. ಪಿಟ್ಟಿಂದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನಾಲಾಯಕ್ಗಳು ಈ ಕೆಲಸ ಮಾಡಿಸಿದವರು ಅಂತ ಹೇಳಿದ್ರೆ ತಪ್ಪಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಂಥ ಅನಿಷ್ಟ ಪದ್ಧತಿ ಇವತ್ತು ಇದು ಜೀವಂತವಾಗಿದೆ ನಮ್ಮ ಸಮಾಜದಲ್ಲಿ. ಅದು ಇಂಜಿನಿಯರ್ ಒಬ್ರು ನಮಗೆ ಕೆಲಸ ವಹಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಎಂಥ ದುರಂತ ಇದು ಅಂತ. ಖಂಡಿತ ವಿಜಯ್, ಈ ರೀತಿಯಾದಂತಹ ಒಂದು ಅನಿಷ್ಟತೆ ಇನ್ನೂ ಕೂಡ ಜೀವಂತ ಆಗಿರೋದು ನಿಜಕ್ಕೂ ಕೂಡ ಬೇಸರ. ಅದು ಕೂಡ ಕಲ್ಪತರು ನಾಡು ತುಮಕೂರಿನಲ್ಲಿ ಈ ರೀತಿಯಾದಂತಹ ಒಂದು ಅನಿಷ್ಟ ಪದ್ಧತಿ ಮುಂದುವರೆದಿರುವುದಕ್ಕೆ ಸಾಕ್ಷಿಯಾಗಿರುವಂತದ್ದು ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣ ಅಂತಾನೆ ಹೇಳ್ಬೋದು. ಮಾಹಿತಿ ಪ್ರಕಾರವಾಗಿ ಅಲ್ಲಿನ ಓರ್ವ ಇಂಜಿನಿಯರ್ ಮಣ್ಣು ತುಂಬುವಂತ ಕೆಲಸ ಇದೆ, ನೀವು ಬನ್ನಿ ಅಂತ ಹೇಳಿ 4 ಜನರನ್ನ ಕರೀತಾರೆ. ಕರೆದಂತಹ ಬಳಿಕವಾಗಿ ಅವರ ಕೈಯಲ್ಲಿ ಮಣ್ಣು ತುಂಬಿಸುವಂತಹ ಬದಲಿಗೆ ಏನೊಂದು ಶೌಚದ ಗುಂಡಿಯನ್ನ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿ ಹೇಳುವಂತದ್ದು. ಆದ್ರೆ ಬಂದಂತಹ ವ್ಯಕ್ತಿಗಳು ಕೂಡ ಯಾವುದೇ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕಾ ಅಗತ್ಯವಾದಂತಹ ಒಂದು ತಯಾರಿಗಳನ್ನ ಮಾಡ್ಕೊಳ್ಳದೆ, ಕೈಗೆ ಗ್ಲೌಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ಸಂದರ್ಭಕ್ಕೆ ಬೇಕಾದಂತಹ ಒಂದು ಅಗತ್ಯವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳದೆ ಅವರು ಆ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡುವಂತದ್ದು. ಈಗ ಸದ್ಯಕ್ಕೆ ಈ ವಿಚಾರ ಎಲ್ಲರಲ್ಲೂ ಕೂಡ ಆಕ್ರೋಶಕ್ಕೆ ಕೂಡ ಗುರಿಯಾಗಿರುವಂತದ್ದು. ಜೊತೆಗೆ ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿಸಿದಂತಹ ಯಾರು ಅಧಿಕಾರಿ ಇದ್ದಾರೆ ಅವರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಒತ್ತಾಯದ ಕೂಗು ಕೂಡ ಕೇಳಿ ಬರ್ತಾ ಇದೆ ವಿಜಯ್. ಥ್ಯಾಂಕ್ ಯು ಜಗದೀಶ್.